ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ ಲಾಗ್ಗೆ ಸ್ವಾಗತ. ನಾವು ಈ ದಿನ ಬೇಲದ ಹಣ್ಣಿನ ಪಾನಕನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ ನೋಡೋಣ ಅದು ಯಾವ ರೀತಿ ಮಾಡೋದು ಅಂತ. ಇಲ್ಲಿ ನಾನು ಒಂದು ಬೇಲದ ಹಣ್ಣನ್ನು ತಗೊಂಡಿದ್ದೀನಿ. ಇದು ಕಾಯಿ ಇದೆಯೋ ಅಥವಾ ಹಣ್ಣಿದೆಯೋ ಅಂತ ನೋಡೋದಕ್ಕೆ ಒಂದು ಸ್ಪೂನು ಅಥವಾ ಒಂದು ಚಾಕುವಿನಿಂದ ಸ್ವಲ್ಪ ಮೇಲ್ಗಡೆ ಸಿಪ್ಪೆನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಅದು ಸಿಪ್ಪೆ ನಾವು ತೆಗೆದಾಗ ಒಳಗಡೆ ಬ್ರೌನ್ ಕಲರ್ ಇದ್ದರೆ ಹಣ್ಣಾಗಿದೆ ಅಂತ, ಸ್ವಲ್ಪ ಗ್ರೀನ್ ಕಲರ್ ಬಂದರೆ ಕಾಯಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಮೇಲ್ಗಡೆ ಸಿಪ್ಪೆನ ಎರೆದ್ಬಿಟ್ಟು ನೋಡಬೇಕು. ನೋಡಿ, ಇವಾಗ ಬ್ರೌನ್ ಕಲರ್ ಇದೆ, ಒಳಗಡೆ ಹಣ್ಣಾಗಿದೆ ಅಂತ ಗೊತ್ತಾಗುತ್ತೆ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಷ್ಟೊತ್ತಿಗೆ ಇಲ್ಲಿ ನಾನು ಬೆಲ್ಲನ ಸ್ವಲ್ಪ ನೀರಲ್ಲಿ ನೆನೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದು ನಾವು ಅದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೆಲ್ಲ ನೀರಲ್ಲಿ ಹಾಕಿಟ್ರೆ ಬೇಗ ಕರಗುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಬೇಲದ ಹಣ್ಣನ್ನು ಈ ಥರ ಹೊಡ್ಕೋತಾ ಇದ್ದೀನಿ. ಹೊಡೆದ್ಬಿಟ್ಟು ಒಳಗಡೆ ನೋಡೋಣ ಬನ್ನಿ ಹಣ್ಣಿದೆಯೋ ಅಥವಾ ಏನು ಅಂತ. ವಾವ್, ನೋಡಿದ್ರ ಎಷ್ಟು ಚೆನ್ನಾಗಿ ಬ್ರೌನ್ ಕಲರಾಗಿ ಹಣ್ಣಾಗಿದೆ. ಈ ಥರ ಇದ್ದರೆ ಇದು ಒಂಥರ ಹುಳಿ ಹುಳಿ ಮತ್ತು ಸ್ವೀಟ್ ಇರುತ್ತೆ. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು, ದೇಹಕ್ಕೂ ಕೂಡ ತಂಪು. ಅದಕ್ಕೋಸ್ಕರ ಸಾಮಾನ್ಯ ಬೇಸಿಗೆ ಕಾಲದಲ್ಲೆಲ್ಲ ಈ ಹಣ್ಣು ತುಂಬಾ ಸಿಗ್ತಾ ಇರುತ್ತೆ. ಮತ್ತು ರಾಮನವಮಿಗೂ ಕೂಡ ಹೊರಗಡೆ ಎಲ್ಲ ತುಂಬಾ ಇದ್ರದ್ದು ಪಾನಕ ಮಾಡಿಬಿಟ್ಟು ಹಂಚ್ತಾ ಇರ್ತಾರೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ. ತಿರುಳನ್ನೆಲ್ಲ ಈ ರೀತಿ ನಾವು ತಕ್ಕೋಬೇಕು. ಇದನ್ನು ಹೊರಗಡೆಯಿಂದ ಯಾರಾದರೂ ಬಿಸಿಲಲ್ಲಿ ಮನೆಗೆ ಬಂದಾಗ ನಾವು ಈ ಥರ ಪಾನಕ ಅಥವಾ ಜ್ಯೂಸ್ ಮಾಡಿಕೊಟ್ರೆ ದೇಹಕ್ಕಂತೂ ತುಂಬಾ ತಂಪು. ಈ ಹಣ್ಣು ಜ್ಯೂಸು ಅಥವಾ ಇದಕ್ಕೇನೆ ಬೆಲ್ಲ ಹಾಕ್ಕೊಂಡು ನಾವು ತಿನ್ಬೋದು. ಅಷ್ಟು ಟೇಸ್ಟಾಗಿರುತ್ತೆ, ಹುಳಿ ಹುಳಿ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಇವಾಗೆಲ್ಲ ನಾನು ತಕ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ. ಈಗ ಅದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾವು ಕಿವುಚ್ಕೋಬೇಕು ಅದನ್ನು, ಆವಾಗ ರಸ ಬರುತ್ತೆ. ಇದ್ರದ್ದು ಬೀಜನೂ ಸಹ ಹಾಕ್ಕೊಳ್ಳಿ, ಬೀಜನೂ ತೆಗಿಬೇಡಿ. ಬೀಜನೂ ಮಧ್ಯೆ ಮಧ್ಯೆ ನಾವು ಕುಡಿಬೇಕಾದ್ರೆ ಮಧ್ಯೆ ಬೀಜ ಸಿಕ್ಕಾಗ ತುಂಬಾ ಚೆನ್ನಾಗಿರುತ್ತೆ. ಬೀಜನೂ ಸಹ ಒಳ್ಳೆಯದು. ನೋಡಿ, ಈ ಥರ ಒಂದು 2-3 ಸಲ ನೀವು ಮಾಡ್ಕೋಬೇಕು. ನೀರು ಹಾಕಿ ರಸನ ತಕ್ಕೋಬೇಕು ಇದನ್ನು. ಈಗ ಎಲ್ಲ ರಸ ತಕ್ಕೊಂಡಿದ್ದೀನಿ ನಾನು. ಒಂದು ಸ್ಟ್ರೈನರಲ್ಲಿ ಈ ಥರ ಇದನ್ನು ಸೋಸ್ಕೋಬೇಕು. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇವಾಗ ಜ್ಯೂಸ್ ರೆಡಿಯಾಗಿದೆ. ಅಂದರೆ ನಾನು ಅದರದ್ದು ತಿರುಳು ಮಾತ್ರ ತೆಗೆದ್ಬಿಟ್ಟು ರಸ ಮಾತ್ರ ತಕ್ಕೊಂಡಿದ್ದೀನಿ ಒಂದು ಬೌಲಿಗೆ. ಇವಾಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ನಾವೇನೇ ಸ್ವೀಟ್ ಮಾಡಿದ್ರೆ, ಪಾನಕ ಮಾಡಿದ್ರೆ ಈ ಥರ ಸ್ವಲ್ಪ ಉಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿ, ಬೆಲ್ಲ ಕೂಡ ಎಲ್ಲ ಕರಗಿದೆ. ಅದನ್ನು ಸಹ ಸ್ವಲ್ಪ ಸ್ಟ್ರೈನರಲ್ಲಿ ಸೋಸ್ಕೊಳ್ಳಿ. ಯಾಕೆಂದರೆ ಕಸ ಕಡ್ಡಿ ಮತ್ತು ಒಂದು ಚೂರು ಸಣ್ಣ ಕಲ್ಲಿರುತ್ತೆ, ಅದಕ್ಕೋಸ್ಕರ. ನೋಡಿದ್ರೆ ಇವಾಗ ಪಾನಕ ರೆಡಿಯಾಗಿದೆ, ಬೇಲದ ಹಣ್ಣಿನ ಪಾನಕ ರೆಡಿಯಾಗಿದೆ. ಈ ಥರ ಬೀಜನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವು ಕುಡಿಬೇಕಾದ್ರೆ ಮಧ್ಯೆ ಬೀಜ ಸಿಕ್ಕಾಗ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸೂಪರಾಗಿರೋ ಬೇಲದ ಹಣ್ಣಿನ ಪಾನಕ ರೆಡಿಯಾಗಿದೆ. ಇದು ಹಾರ್ಟ್ ಟ್ರಬಲ್ ಇರೋರ್ಗು ತುಂಬಾ ಒಳ್ಳೆಯದು. ಅವರು ಸಹ ಇದನ್ನು ತಿಂತಾ ಬಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಈಗ ನಾನು ಇದರಲ್ಲಿ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಈ ಥರ ಕೋಲ್ಡಾಗಿ ಕುಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ವಾವ್, ನೋಡಿದ್ರೆ ಸೂಪರಾಗಿರೋ ಪಾನಕ ರೆಡಿಯಾಗಿದೆ. ನೋಡಿದ ತಕ್ಷಣ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.